ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ಆಡಳಿತ ಅಧಿಕಾರಿಗಳ ನೂತನ ಕಟ್ಟಡಕ್ಕೆ ಶ್ರೀ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಹಳ್ಳಿಗಳು ಉದ್ಧಾರವಾಗಬೇಕಂದ್ರೆ ಕೇವಲ ಸರ್ಕಾರ ನೀಡುವ ಸವಲತ್ತುಗಳಿಂದ ಮಾತ್ರವಲ್ಲ, ದಾನಿಗಳು ಮುಂದೆ ಬಂದು ಗ್ರಾಮದ ಸುಧಾರಣೆಯಲ್ಲಿ ಭಾಗಿಯಾದಲ್ಲಿ ಮಾತ್ರ ಮಹಾತ್ಮ ಗಾಂಧೀಜಿ ಕಂಡ ಕನಸು ನನಸಾಗಲು ಸಾಧ್ಯ ಎಂದು ಹೇಳಿದರು. ಹಾಗೆ ರಾಜ್ಯದ ಪ್ರತಿ ಗ್ರಾಮಗಳಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ಕಚೇರಿಯನ್ನು ನಿರ್ಮಿಸಲು ರಾಜ್ಯ ಸರ್ಕಾರಗಳು ಮುಂದೆ ಬರಬೇಕು. ಜಾಗನೂರು ಗ್ರಾಮದ ಈ ನೂತನ ಆಡಳಿತ ಅಧಿಕಾರಿಗಳ ಕಟ್ಟಡ ಇತರರಿಗೆ ಮಾದರಿಯಾಗಲಿ ಎಂದು ತಿಳಿಸಿದರು. ಅವರ ಪಾದ ಸ್ಪರ್ಶದಿಂದ ಏನ ಈ ಕಾರ್ಯ ಪ್ರಾರಂಭ ಮಾಡಕ್ ತಾವ್ ಏನ ಈ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ಬಹಳ ಸಂತೋಷ. ಯಾಕಂತಂದ್ರ ಇದೇನ ಒಂದು ಪೂಜ್ಯರ ಒಂದು ಪಾದದಿಂದ ಅವರ ಸಂಸ್ಥೆಯಿಂದ ಉದ್ಘಾಟನೆ ಆಗಿ ಈಗ ಈ ಕಾರ್ಯ ಪ್ರಾರಂಭ ಆಕಲ್ಲ. ಈಗ ಇಲ್ಲಿ ಅಧಿಕಾರಿಗಳು ತಾವು ಉತ್ತರವಾಗಿ ಈ ಆಡಳಿತಾಧಿಕಾರಿ ಕಚೇರಿಯಲ್ಲಿ ಕೂತು ತಾವು ಗ್ರಾಮದ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಅಭಿವೃದ್ಧಿಯ ಕಡೆಗೆ ತಾವೆಲ್ಲರೂ ಪ್ರಯತ್ನ ಮಾಡುವಂತಹ ಕೆಲಸ ಏನ ಅಧಿಕಾರಿಗಳಲ್ಲಿ ಕೂತ ಕೆಲಸ ಮಾಡ್ತಾರಲ್ಲ, ಅದ ಉತ್ತರೋತ್ತರವಾಗಿ ಕೆಲಸ ಆಗ್ತದೆ ಅನ್ನುವಂತ ಒಂದು ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸಿ, ಅದಕ್ಕೆ ನನಗೂ ಕೂಡ 4 ಸಲ ನೀವು ಇಲ್ಲೆಲ್ಲರೂ ಆಶೀರ್ವಾದ ಮಾಡಿದ್ದೀರಿ. ಏನ್ ಸಂತೋಷ ಅಂತಂದ್ರೆ ಈ ಗ್ರಾಮದಿಂದ 4 ಸಲ ನನಗೆ ಈ ಕ್ಷೇತ್ರದ ಸೇವೆಯನ್ನು ಮಾಡಲಿಕ್ಕೆ, ಗ್ರಾಮದ ಸೇವೆ ಮಾಡಲಿಕ್ಕೆ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿದೆ. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ, ನಾನು ಪ್ರಾಮಾಣಿಕ ಈ 4ನೇ ಬಾರಿಗೆ ಆಗಿ ಬಂದ ಪ್ರಾಮಾಣಿಕ ನಿಮ್ಮ ಸೇವೆ, ಗ್ರಾಮದ ಸೇವೆ, ಕ್ಷೇತ್ರದ ಸೇವೆ ಮಾಡುತ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಭರವಸೆಯನ್ನು ಕೊಟ್ಟ, ತಾವು ಏನ ಮೂಲಭೂತ ಅಭಿವೃದ್ಧಿ ಕೆಲಸಗಳಿದ್ರೂ ಕೂಡ ಹಂತ ಹಂತವಾಗಿ ನಾ ಪ್ರಾಮಾಣಿಕ ಸೇವೆಯನ್ನು ಮಾಡ್ತಾನೋ ಮತ್ತು ನಿಮ್ಮ ಮೇಲೆ ನಮ್ಮ ಮೇಲೆ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಪೂಜ್ಯರ ಆಶೀರ್ವಾದ ಇರಲಿ ಅಂತ ಹೇಳಿ ಶುಭವನ್ನು ಹಾರೈಸಿ, ಈಗ ಹೆಚ್ಚಿಗೆ ಏನು ಮಾತಾಡೋದನ್ನ ಬೇರೆ ಬಾಳ ಆಗೈತಿ, ಅಜ್ಜನ ಆಶೀರ್ವಚನ ಕೇಳೋಣ ಎಲ್ಲರೂ ಅಂತ ಹೇಳಿ ಎಲ್ಲರಿಗೆ ಶುಭವಾಗಲಿ. ಎಲ್ಲರಿಗೆ ನಮಸ್ಕಾರ. ಜೈ ಹಿಂದ್.